ಮತ್ತು ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಕಾಣಿ ಗೊತ್ತಿತ್ತು ಅದಕ್ಕಂದರೆ ವಿಶೇಷ ಅಂತಂದರೆ ಇವತ್ತು ನಾವು ನಮ್ಮ ಸ್ಥಳದಲ್ಲಿ ಬಂದು ದೋಣಿ ಎಳೆದಿತ್ತು. ಹಾಗೆ ಮೊನ್ನೆಲ್ಲ ಯಾವುದು ಬೈಗಿ ಬಲ್ಲ ತುಂಬಿಟ್ಟಿತ್ತು. ಇವತ್ತೇ ಬೈಗಿಯಲ್ಲಿ ಫಸ್ಟ್ ಫಿಶಿಂಗ್ ಹೋಗ್ಬೇಕೀಗ. ತಾರಪಾಲ ಕೊಡ್ತಿದ್ರು ಕಣಿ, ಅಲ್ಲಿ ಕಣಿ ತಾರಪಾಲ ಕೊಡ್ತಿದ್ವಿ. ತಾರಪಾಲ ಕೊಟ್ಟು ಕೂಡಲೇ ದೋಣಿ ದೂಡೊಂದು ಬಾಗಿ ಇತ್ತು. ಮತ್ತು ಯಾವುದಕ್ಕೆ ದೋಣಿ ಸಮುದ್ರ ನಿಲ್ಲಿಸೋಕ್ಕೆ ಲಂಗ ಹಾಕೋಕ್ಕಲ್ಲ ನೋಡಿ, ಕಲ್ಲಲ್ಲಿ ಹಾಕಿತ್ತು ನೋಡಿ. ಇದು ಕಲ್ಲು ಲಂಗರ್ ಹಾಕಲಿಕ್ಕೆ ಕಲ್ಲು ಹಾಕೋದು. ಯಾಕಂದರೆ ಎರಡು ದೋಣಿ ಎಳೋಕ್ಕಾಗ್ತಿರಲ್ಲ, ಅದಕ್ಕೋಸ್ಕರ ಒಂದು ಕ್ಯಾರಿಯರಲ್ಲೇ ಈಚೆ ಬಂದು ಮೇಲೆ ಇಳಿಬೋದು ನೋಡಿ. ಈಚೆ ದೋಣಿಗೂ ಹಾಗೆ ನೋಡಿ, ಇಲ್ಲೊಂದು ಕಲ್ಲು ಹಾಕಿತ್ತು ನೋಡಿ. ಒಳ್ಳೆ ಕಲ್ಲು ಸಿಕ್ಕಾಪಟ್ಟಿ ವೇಟ್ ಇತ್ತು. ನಾವು ದೋಣಿಗೆ ಹಸ್ಬೇಕಂದ್ರೂ ಸಿಕ್ಕಾಪಟ್ಟಿ ಕಷ್ಟಪಟ್ಟಿದ್ದೆ. ಬೆವರೆಲ್ಲ ಇಳಿದೋಯ್ತು ಈಗಲೇ ನೋಡಿ. ಈಗ ಒಳ್ಳೆ ರೀತಿ ಜಾರಬೇಕನ್ನಕ್ಕೆ ಎಣ್ಣೆ ಗಿಣ್ಣೆ ಎಲ್ಲ ಉತ್ತಿದ್ದು ಕಣೆ ತಾರಪ್ಪ ಈಗಲ್ಲ. ಇನ್ನು ದೋಣಿ ದುಡ್ಕೊಂಡು ಹಾಕೋದೊಂದು ಬಾಕಿ ಇತ್ತ. ದೋಣಿ ಲೋಡಿಗೆ ಹೊತ್ತೊಂದಿಗೆ 2 ಗ್ರೋಪಲ್ಲಿ ಹಾಕಿದೆ, ಎಣ್ಣೆಲ್ಲ ಹಾಕಿಟ್ಟಿದೆ. ಒಳ್ಳೆ ಈಜೆಯೋ ಇದೆ ಅದಕ್ಕೆ ಆಗದು ದೋಣಿ. ರೋಪರ್ ಹಿಡ್ಕೊಂಡ್ರೆ ನಾವೊಂದು ಹಬ್ಬ ಮತ್ತೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಮಗೆ. ಒಂದು ದೋಣಿ ದೂಡಿ ಆಯಿತು, ಇನ್ನೊಂದು ದೋಣಿ ದುಡಿದಿತ್ತು. ಆಮೇಲೆ ಅಲ್ಲಿ ಒಟ್ಟು ಅಜ್ಜಿ ಕ್ಯಾರಿಯರ್ ಹಬ್ಬದಿತ್ತು. ಹಾಂ ತಾರಪ್ಪ ತಗಪ್ಪ. ಇನ್ನೊಂದು ದೋಣಿ ದೂಡೆ ಆಯ್ತಾ ದೋಣಿ ಸಿಕ್ಕಾಬಡಿ ಲೋಡಿಸ್ತಿದ್ರೆ ಮೈಯೆಲ್ಲ ಹೋಯ್ತು, ಬೇವರ ಇಳಿದು ಹೋಯ್ತು. 2% ದೂಡೋಕೀಗೆ ಈಗ ಕ್ಯಾರಿಯರ್ ಹತ್ಕೊಂಬಂತ ಎಲ್ಲರೂ ಈಗ. ಹಾಂ ಓಕೆ ಕಡೆ ನಮ್ಮದು ದೈದ ಮನೆಗೆ ಒಂದು ಸುತ್ತಾಗೋದಿತ್ತು. ಬರ್ಲಿ ಓಡ್ಸ ಆ ಪಲ್ಲ ಎಲ್ಲ ಕ್ರಮವ್ರೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗೆ ಒಂದು ಸುತ್ತಾಗಿಗಪ್ಪ. ಸುತ್ತಾಗಿಗೆ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಈಗ ಫಿಶಿಂಗಿಗೆ ಹೋಗ್ತಾ ಇಕ್ಕಂಬುದ. ಬೈಗೆ ಎಲ್ಲಿತ್ತ ಕಾಣ್ಕಪ್ಪ ಹುಡ್ಕಪ್ಪ ಕುತ್ಕೊಂಡು. ಬೆಳಿಗ್ಗೆ ಎದ್ದು ಸೂರ್ಯ ಬೆಳಿ ಮ್ಯಾಲೆ ಬಂದಾಯ್ತು. ಸುತ್ತಾಗ್ಯ ಒಳ್ಳೇದು ಮಾಡ್ತಾ ಇದ್ದರು ದುರ್ಗಾ ಪರಮೇಶ್ವರಿ ಜಗನ್ಮಾತೆ ಬ್ರಹ್ಮಲಿಂಗೇಶ್ವರ. ಎಲ್ಲೆಲ್ಲ ಬಲಿ ಹಾಕಿರ, ಎಲ್ಲೆಲ್ಲ ಯಾವ ಬದಿಗಾರ ಹೊಯ್ಕನಿಗೆ ಎಲ್ಲ ಈಗಲೇ ಮೆಸೇಜ್ ತಗೋತಿದ್ರು ನಮ್ಮ ದೋಣಿಯರೆಲ್ಲ. 45 ಇಲ್ಲೇ ಅಲ್ಲ ಸ್ವಲ್ಪ ತೆಮ್ಮೇರಿಗೆ. ಬರ್ಲಿ ನಾವೊಂದು ಹೊತ್ತು ಇತ್ತಲ್ಲಿ, ಯಾರ ಕಡೆ ಹಳೆಯದಾಗಿದೆ ನಮ್ಮ ಪ್ಲೇಸಿಗೆ ಬಪ್ಪ. ಕೊಲ್ಲ ಕಲ್ಲು ಸಿಕ್ಕಾಪಟ್ಟೆ ಬೇಟಿದ್ದಾಳೆ, ಇಷ್ಟು ಅಡ್ಕಲ್ಲ. ಈಗ ನೆಗೆದು ಈಗ ಸಮುದ್ರಕ್ಕೆ ಹಾಕಬೇಕಪ್ಪ. ನಂತರ ಮತ್ತು ಯಾವಾಗಲೂ ಡೈಲಿ ನಮ್ಮ ದೋಣಿ ಎಲ್ಲ ಎಳೋಕ್ಕಾಗ್ತಿಲ್ಲ, ಮತ್ತು ಲಂಗರು ಹಾಕಿನೇ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಕಲ್ಲೆಲ್ಲ ಹಾಕೋದು ದೋಣಿ ಎಲ್ಲ ಇಡಲಿಕ್ಕೆ, ನಿಲ್ಲಿಸಿಡ್ಲಿಕ್ಕೆ. ಲಂಗರ್ ಬಾಯ್ ಹಾಕಿ ಈಗ ಹರ್ಗೊಬ್ಬಂದು ಬಾಕಿ ಇತ್ತು. ಹೋಗ್ತೀರ ಸ್ನೇಹಿತೆ. ನೋಡಿ ನಮ್ದು ಇನ್ನೊಂದು ದೋಣಿ ಹಾಚಿಗಿದ್ರು. ಕ್ರೀಡೆಯಾಡುಮ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಆಯ್ತಾ ಓಡಿಸಿ. ಎಲ್ಲ ಬಾಯಿಗೆ ಬರೆಯಿಟ್ಟಿದ ಕಣೆ, ಎಲ್ಲ ಬರೆಯಿಟ್ಟಿದ ಕಣೆ ಬಾಯಿಗೆ. ಈಗ ದೋಣಿ ದುಡ್ಡು ಲೇಟ್ ಆಯ್ತು. ಯಾವ ಬಾಯಿಗೆ ಸಿಗತ್ತಾಗ
ಇದು ನಮ್ಮ ಪಪ್ಪು ಬೈಗೆಲ್ಲ ಇದೆ ಸಣ್ಣ ಸಣ್ಣ ಕರ್ಪಲ್ ತೋರ್ದಾಗಿತ್ತಪ್ಪ ಅಂತಲ್ಲ ಸಣ್ಣ ಸಣ್ಣ ಕರ್ಪ್ ಮಾರೈ ಮೀನು ಕರ್ಪರ ಜಾಸ್ತಿ ಇದ್ದಾರೆ ಸಣ್ಣ ಸಣ್ಣದ ನಾವು ಟಿ ವಿಯಾಗೆ ಯಾವ ಥರ ಬರ್ತದೆ ನಮ್ಮ ಮೀನು ಇಲ್ಲ ಮೀನು ಬರಲ್ಲ ಬೇರಿಂದ ಸಣ್ಣ ಪೇಂಡಿ ನಾವೀಗ ಅಲ್ಲ ಮೀನು ಕರ್ಪಲ್ಲ ಕಾಂತ ಟಿ ವಿಯಾಗೂ ಎಷ್ಟು ಮೀನು ಬರುತ್ತೆ ಕಾಂತಿತ್ತು ಅದೇನು ಕೆಂಪು ಏನು ಬರಲಿಲ್ಲ ಏನೋ ಸ್ವಲ್ಪ ಮೇಲಿಂದ ಮೀನು ಮಾತ್ರ ಅಡಿಗೆ ಅಂತ ಮೀನು ಇದ್ದಾಗಿಲ್ಲ ಮತ್ತು ನಾವು ಸ್ವಲ್ಪ ಟಿ ವಿ ನೋಡ್ಕೊಂಡು ಬಲಿ ಹೊಡಿಬೇಕಾಗತ್ತೆ ಮತ್ತು ಸುಮ್ಮನೆ ಮೇಲಿಂದ ಮೀನಿಗೋಸ್ಕರ ಹೊಡೆದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಮಗೆ ಎಲ್ಲಿ ಕಂಡ್ರು ಬೈ ಕರ್ಪೆ ತೋರುತ್ತಪ್ಪ ಸ್ವಲ್ಪ ದೊಡ್ಡ ಸೈಜಿಂದ ಕರ್ಪ್ ನೋಡಿರೋ ಬಲಿ ಹೊಡಿಗಪ್ಪ ಅದಕ್ಕೋಸ್ಕರ ನಾವೀಗ ಹುಡ್ತಿದ್ದ ಕಣಿ ಇಷ್ಟು ದಪ್ಪ ಇತ್ತು ನೋಡಿ ಬೈಗೆ ಸಣ್ಣ ಸಣ್ಣ ಬೈ ದೊಡ್ಡ ಬೈ ಕಂಡೆ ಹಾಕ್ಬೇಕಾಗತ್ತೆ ಸುಮಾರು ದೋಣಿಯರೆಲ್ಲ ಹೊಡ್ದಿರಲ್ಲ ಬಲಿ ಬೋಟ್ ಸರ್ ತಗೊಂಡು ಅಲ್ಲಿ ಕಡೆ ಒಳ್ಳೇದು ಕಣ ಅದು ಕರ್ಪ ವರ್ಷಿನ ಬೋಟ್ ಸರ್ತ ಕ್ಯಾರೆ ಮಾ ಬಲೇಸ ಓಡ್ ಬರ್ತಿದ್ದ ಲೇಸ ರಾಮಣ್ಣ ನೋಡು ಲೇಸ ಏನು ಖುಷಿ ಲೇಸ ಯಾರ ಜಾಗೃತಿ ಮರೆ ಊರೇ ಹಾಂ ರೆಡಿ 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 ಸ್ವಲ್ಪ ದಪ್ಪ ಬೈ ಕಂಡಾಗಿತ್ತು ಸ್ವಲ್ಪ ದಪ್ಪ ಬೈ ಕಂಡಾಗಿತ್ತ ರೆಡಿ ಓಕೆ ಓಕೆ ರೆಡಿ ಇದೆ ರೆಡಿ ಇದೆ ರೆಡಿ ಇದೆ ರೆಡಿ ಇದೆ ಕಾಂಪಿಟೇಷನ್ ಬಂದಿದ್ದು ಕಾಂಪಿಟೇಷನ್ ಮನೆ ಬಲಿ ಹೊಡೆದಿದ್ರು ಕಣೆ ದಪ್ಪ ಮೀನು ದಪ್ಪ ಮೀನು ಆರ್ತಿತ್ತಲ್ಲ ಎಲ್ಲ ಸಣ್ಣ ಸೈಜ್ ಬೈಗೆ ಸ್ವಲ್ಪ ದೊಡ್ಡಲ್ಲ ಹಾರಿ ಹೋತಿತ್ತು ಅಡ್ಡ ಹಾರಿ ಹೋತಿತ್ತು ಬೈಗೆಲ್ಲ ಉಕ್ಕಿ 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 ಹೋತಿತ್ತು ಕಣ ದೊಡ್ಡಲ್ಲ ಬೈಕ್ ಇದ್ದಾಗಿತ್ತು ಕಣೆ ದೊಡ್ಡಲ್ಲ ಬೈಕ್ ಇತ್ತು ಕಣೆ ಏನ್ರೆ ಕಣೆ ಬೈಕರ್ಪ ಬೈಗಿ ಪ್ರಥಮ ಬಲೆ ಬೈಗಿ ಆ ಬೈಗಿ ಮಧ್ಯೆ ಬರುವಂಗೆ ಬಲೆ ಹೊಡಿಬೇಕೀಗ ಮಧ್ಯೆ ಬಂತು ಈಗ ಬೀಳಿಸಿದೆ ಬಡಾಯಿ ಓಡುತ್ತಲ್ಲ ಮರೆ ಈ ಕಡೆ ಕೊಡಕ್ಕೆ ಇಲ್ಲ ಇಲ್ಲ ಈಗ ದೊಡ್ಡ ಬಂತು ನೋಡೋಣ
ಅಲ್ಲೆಲ್ಲ 3 ಪಾಠ ಆಯ್ತು. ಶಬಾಷ್ 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 ಶಬಾಷ್. ಜಾಸ್ತಿ ಜ್ಯೂಸ್ ಮಾಡ್ತಿರ್ತಾರೆ, ಜಾಸ್ತಿ ಮೊಂಜರ್ ಜಾಸ್ತಿ ಇಸ್ಕೊಂಡೈತೆ ಮೊಂಜರ್ ಮೊಂಜರ್ ಜಾಸ್ತಿ ಮಿಕ್ಸೆಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ತಿರ್ತಾರೆ. ಕುಡುದಲ್ಲ, ನಾವು ಕುಡುದಲ್ಲ. ಫಿಶಿಂಗ್ ಎಲ್ಲ ಮುಗಿಸಿ ಬಂತು. ಅದೇ ರೀತಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ.